ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಇಲ್ಲಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಸೊ ಇಲ್ಲಿ 11ನೇ ಕಂತಿನ ಹಣದ ಬಗ್ಗೆ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ನಿಮಗೆ 11ನೇ ಕಂತಿನ ಹಣ ಇನ್ನು ಬಹಳಷ್ಟು ಜನರಿಗೆ ಬಂದಿಲ್ಲ. ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೇ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಸೊ ಇದು ಬಂದ್ ಆಗತ್ತೆ, ಇನ್ನು ಬಂದ್ ಆಗುವ ನಿಟ್ಟಿನಲ್ಲಿ ಸಾಗ್ತಾ ಇದೆ. 2,000 ರೂಪಾಯಿ ಯೂಸ್ ಆಗ್ತಾ ಇಲ್ಲ. ಇದಕ್ಕೋಸ್ಕರ ನಮ್ಮ ಕಾಂಗ್ರೆಸ್ಗೆ ಇವರು ವೋಟ್ ಹಾಕಿಲ್ಲ ಅಂತಹ ಒಂದು ಮಾಹಿತಿ ಹೊರಡ್ತಾ ಇತ್ತು. ಸೊ ಹಾಗಾದ್ರೆ ಹಿಂದಿನ ವಿಡಿಯೋದಲ್ಲಿ ಒಂದು ತಿಳಿಸ್ಕೊಟ್ಟಿದ್ದೀನಿ. ಸ್ವತಃ ಸಿದ್ದರಾಮಯ್ಯನವರು ಕೂಡ ಈ ಒಂದು ಗ್ಯಾರಂಟಿ ಸ್ಕೀಮ್ಸ್ ಗಳನ್ನ ಬಂದ್ ಮಾಡೋದಿಲ್ಲ ಅಂತ ಹೇಳಿದ್ರು. ಈಗ ನಿನ್ನೆ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ, ಶಕ್ತಿ ಯೋಜನೆ ಬಂದ್ ಆಗ್ತಾ ಇದೆ ಅಂತ ಒಂದು ಮಾಹಿತಿ ಬರ್ತಾ ಇತ್ತು. ಸೊ ಅದು ಕೂಡ ಬಂದ್ ಆಗಲ್ಲ ವೀಕ್ಷಕರೇ. ಯಾಕಪ್ಪ ಅಂದ್ರೆ ಅಲ್ಲಿ ಸ್ವತಃ ಸಚಿವರಾದಂತಹ ರಾಮಲಿಂಗ ರೆಡ್ಡಿ, ಸಾರಿಗೆ ಇಲಾಖೆಯ ಸಚಿವರೇ ಖುದ್ದಾಗಿ ಹೇಳಿರುವಂತದ್ದು, ಈ ಒಂದು ಶಕ್ತಿ ಯೋಜನೆಯಿಂದ ಆದಷ್ಟು ಎಲ್ಲರ ಜನರಿಗೆ ಹೆಲ್ಪ್ ಆಗ್ತಾ ಇದೆ. ನಾವೇನ್ ಗ್ಯಾರಂಟಿಯನ್ನ ಕೊಟ್ಟಿದೀವಲ್ಲ, ಸೊ ಅದನ್ನ ಮುಂದುವರಿಸ್ತೇವೆ. ಮತ್ತೆ ಯಾವುದೇ ರೀತಿಯಾದಂತಹ ಯಾವ ಗ್ಯಾರಂಟಿ ಕೂಡ ಬಂದ್ ಮಾಡಲ್ಲ ನಾವು. ಯಾಕಂದ್ರೆ ಶಕ್ತಿ ಯೋಜನೆ ಏನಿದೆ ಅಲ್ಲ, ಸೊ ಎಲ್ಲರಿಗೂ ಕೂಡ ಹೆಲ್ಪ್ ಆಗ್ತಾ ಇದೆ. ಎಲ್ಲ ಮಹಿಳೆಯರಿಗೂ ಕೂಡ ಆರಾಮಾಗಿ ಹೋಗಿ ಆರಾಮಾಗಿ ಬರ್ತಾ ಇದ್ದಾರೆ. ಸೊ ಇದರಿಂದ ಇದಕ್ಕಾಗಿನ ಒಂದು ಬಜೆಟ್ 5,500 ಕೋಟಿ ಬಜೆಟ್ ಅನ್ನ ಶಕ್ತಿ ಯೋಜನೆಗೋಸ್ಕರನೇ ಒಂದು ಸಿದ್ದರಾಮಯ್ಯ ಸರ್ ಅವರು ತೆಗೆದಿಟ್ಟಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ರು. ಸೊ ಹೀಗಾಗಿ ಒಂದು ಶಕ್ತಿ ಯೋಜನೆ ಕೂಡ ಮುಂದುವರಿಯುತ್ತೆ. ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆ ಕಣ್ರಿ, ಇದು ಕೂಡ ಮುಂದುವರಿಯುತ್ತೆ. ಇದನ್ನ ಸ್ಕ್ರೀನ್ ಸಿಗ್ನಲ್ ಕೊಟ್ಟಿರುವುದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ವೀಕ್ಷಕರೇ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದಾರೆ ಅಂದ್ರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏನಿದೆಲ್ಲ ಕಂಟಿನ್ಯೂ ಆಗಿ ಎಲ್ಲರ ಖಾತೆಗೆ ಜಮಾ ಆಗ್ತಾನೆ ಇರುತ್ತೆ. ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳುವ ಅಗತ್ಯ ಇಲ್ಲ ಅಂತ ಅಂದಿದ್ದಾರೆ. ಸೊ ಮತ್ತೊಂದು ಅಪ್ಡೇಟ್ ಕೊಟ್ಟಿದ್ದಾರೆ, ಇದನ್ನ ಮೊದಲು ನೀವು ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ಸೊ ಇದರಲ್ಲಿ ಒಂದು ಒಂದು ಶಾಕಿಂಗ್ ನ್ಯೂಸ್ ಕೂಡ ಇದೆ. ಯಾಕಂದ್ರೆ ಯಾರಾದ್ರೂ ಇಲ್ಲಿ ಒಂದು ಡಾಕ್ಯುಮೆಂಟ್ಸ್ ಗಳನ್ನ, ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಮಾಡಿಸ್ಕೊಂಡು ಗೃಹಲಕ್ಷ್ಮಿ ಯೋಜನೆ ಅಂತಹ ಅರ್ಜಿಗಳನ್ನ ಸಲ್ಲಿಸಿದ್ದೆ ಆದ್ರೆ, ಇದಷ್ಟೇ ಅಲ್ಲ, ಬೇರೆ ಒಂದು ಯಾವುದೇ ರೀತಿಯಾದಂತಹ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಿದ್ರು ಸಹಿತ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾರು ಅರ್ಜಿ ಸಲ್ಲಿಸಿರ್ತಾರೆ ನೋಡಿ, ಸೊ ಎಲ್ಲರದು ರೀವೆರಿಫಿಕೇಶನ್ ಮಾಡ್ತಾ ಇದಾರಂತೆ. ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಎಲ್ಲರದು ರೀವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಆ ಒಂದು ರೀವೆರಿಫಿಕೇಶನ್ ಅಲ್ಲಿ ಯಾರು ಒಂದು GST ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ, ಮತ್ತೆ ಒಂದು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ತಂದು ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದಾರೆ, ಮತ್ತೆ ಕಾಸ್ಟ್ ಇನ್ಕಮ್ ನಲ್ಲಿ ಅಮೌಂಟ್ ಹೆಚ್ಚಿದ್ರು ಸಹಿತ ಒಂದು BPL ರೇಷನ್ ಕಾರ್ಡ್ ಗಳನ್ನ ಮಾಡಿಸಿ ಈ ಒಂದು ಯೋಜನೆಯನ್ನ ಪಡಿತಾ ಇದ್ದಾರೆ. ಸೊ ಇಂತಹವರೆಲ್ಲರದನ್ನ ತೆಗೆದು ಹಾಕ್ತಾ ಇದ್ದಾರೆ ಅಂತಾನೆ ಅನ್ಬೋದು. ಯಾಕಪ್ಪ ಅಂದ್ರೆ ಇಂತಹವರಿಂದನೂ ಕೂಡ ಅಮೌಂಟ್ ಬಹಳಷ್ಟು ಒಂದು ಗವರ್ಮೆಂಟ್ ಇಂದ ಲಾಸ್ ಆಗ್ತಾ ಇದೆ. ಯಾಕಂದ್ರೆ ಇಂಥವರು ಕೂಡ ಬಹಳಷ್ಟು ಜನ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಿಕ್ ಬೀಳ್ತಾ ಇದ್ದಾರೆ. ಸೊ ಹೀಗಾಗಿ ಒಂದು ಟೀಮ್ ಕೂಡ ರೆಡಿ ಮಾಡಿದೀವಿ. ಸೊ ಇಂತಹವರನ್ನ ಕಂಡು ಹಿಡಿದು ರೀವೆರಿಫಿಕೇಶನ್ ಮಾಡಿಕೊಂಡು ಅವರ ಡಾಕ್ಯುಮೆಂಟ್ಸ್ ಗಳನ್ನೇ ಒಂದು ಡೆಡ್ ಮಾಡಿ ಹೋಗಿತಾ ಇದೀವಿ. ಸೊ ಇಂಥವರನ್ನ ತೆಗೆದಾಕ್ಬಿಟ್ಟು ನೆಕ್ಸ್ಟ್ ಒರಿಜಿನಲ್ ಡಾಕ್ಯುಮೆಂಟ್ ದಿಂದ ಯಾರು ಗೃಹಲಕ್ಷ್ಮಿಗೆ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿ ಹಣವನ್ನ ಪಡಿತಾ ಇದ್ದಾರೆ, ಸೊ ಅಂತಹ ಸಾಮಾನ್ಯ ಜನರಿಗೆ ಏನಿದೆಲ್ಲ, ಸೊ ನಾವು ಅಮೌಂಟು ಕಂಟಿನ್ಯೂ ಆಗಿನೇ ಹಾಕ್ತಾ ಇರ್ತವೆ. ಸೊ ಗೃಹಲಕ್ಷ್ಮಿ ಯೋಜನೆಯನ್ನ ನಾವು ಬಂದ್ ಮಾಡೋದಿಲ್ಲ. ಇದರಿಂದ ಬಹಳಷ್ಟು ಮಹಿಳೆಯರಿಗಾಗಿರ್ಲಿ, ಬಹಳಷ್ಟು ಕುಟುಂಬಗಳಿಗಾಗಿರ್ಲಿ ಹೆಲ್ಪ್ ಆಗ್ತಾ ಇದೆ. ಬಹಳಷ್ಟು ಜನ ವಿಧವೆಯರು ಕೂಡ ಇದ್ದಾರೆ, ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗ್ತಾ ಇದೆ. ಸೊ ಇಲ್ಲಿ ಬಹಳಷ್ಟು ಜನ ಒಂದು ಗಂಡಂದಿರು ಕೂಡ ಇಲ್ಲಿ ಕುಡಿದು ಬೀಳ್ತಾ ಇರ್ತಾರೆ. ಸೊ ಮನೆ ನಡಿಲಿಕ್ಕೇನು ಕೂಡ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಅಂಥವ್ರಿಗೂ ಕೂಡ ಹೆಲ್ಪ್ ಆಗತ್ತೆ. ಎಲ್ಲ ಮಹಿಳೆಯರಿಗೂ ಕೂಡ ರಾಜ್ಯದಾದಂತಹ ಬಡ ಜನರಿಗೆ ಹೆಲ್ಪ್ ಆಗ್ತಾ ಇದೆ ಅಂತ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ನಾವು ಎಲೆಕ್ಷನ್ ಖುದ್ದಾಗಿ ನನ್ನ ಮಗನೇ ಸೋತಿದ್ದಾನೆ, ಆದ್ರೆ ಅದಕ್ಕೆ ನನಗೆ ಪ್ರಾಬ್ಲಮ್ ಇಲ್ಲ. ಯಾಕಪ್ಪ ಅಂದ್ರೆ ಜನರಿಗೋಸ್ಕರ ಈ ಒಂದು ಗ್ಯಾರಂಟಿ ಸ್ಕೀಮ್ಸ್ ಗಳನ್ನ ಮಾಡಿದೀವಿ, ಈ ಒಂದು ಎಲೆಕ್ಷನ್ ವೋಟಿಂಗ್ಗೋಸ್ಕರ ಅಲ್ಲ ಅಂತ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾಕಪ್ಪ ಅಂದ್ರೆ ನೋಡ್ಬೋದು ನೀವು, ಅವರ ಒಂದು ಸ್ವತಃ ಹೆಬ್ಬಾಳ್ಕರ್ ಅವರ ಮಗನೇ ಸೋತಿರುವಂತದ್ದು MP ಇಲೆಕ್ಷನ್ ಅಲ್ಲಿ, ನೀವೆಲ್ಲರೂ ಒಂದು ಗಮನಿಸಿರಬಹುದು. ಸೊ ಹಾಗಾದ್ರೆ ಆ ಒಂದು ಎಲೆಕ್ಷನ್ ಅಲ್ಲಿ ಸೋತರು ಸಹಿತ ನಮ್ಗೇನ್ ವರಿ ಇಲ್ಲ, ಜನರು ನಮ್ಮ ಕೈಯನ್ನ ಹಿಡಿದಿದ್ದಾರೆ, ಅದಕ್ಕೇನಿಲ್ಲ. ಸೊ ಅವ್ರಿಗೆ ನಾವು ಹೆಲ್ಪ್ ಮಾಡ್ತೇವೆ. ಎಲ್ಲರ ಒಂದು ಖಾತೆಗೆ ಹಣವನ್ನ, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣನ ಕಂಟಿನ್ಯೂ ಹಾಕಿ ಬರ್ತಾ ಇದೆ ಅಂತ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಆದ್ರೆ ಇಲ್ಲಿ ರೀವೆರಿಫಿಕೇಶನ್ ಯಾರು ಫೇಕ್ ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿದ್ರ, ನಿಮ್ಗೊಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಎಲ್ಲ ಕೂಡ ಡೆಡ್ ಮಾಡ್ತಾ ಇದ್ದಾರೆ. ನೀವು ತಿಳ್ಕೊಳ್ಳಿ, ನೀವೇನಾದ್ರೂ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಒಂದು ಯಾವುದೇ ಇರಲಿ, ಅದು BPL ರೇಷನ್ ಕಾರ್ಡ್ ಇರಲಿ, APL ಇರಲಿ, ಯಾವುದೇ ಇರಲಿ ಡಾಕ್ಯುಮೆಂಟ್ಸ್ಗಳು, ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಡೆಡ್ ಮಾಡಿ ಹೋಗಿದ್ದಾರೆ. ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳು ಇನ್ಮೇಲಿಂದ ನಡೆಯಲ್ಲ. ನೀವು ಮತ್ತೊಂದು ಸಾರಿ ನಿಮ್ಮ ಒಂದು ಶ್ರೀಮಂತಿಕೆಗೆ ತಕ್ಕಂತೆ ಡಾಕ್ಯುಮೆಂಟ್ಸ್ ಗಳನ್ನ ಮಾಡಿಕೊಂಡು ಇಂತಹ ಯೋಜನೆಗಳ ನಿಮಗೆ ಲಭ್ಯವಿದ್ರೆ ಮಾತ್ರ ಪಡಿಬಹುದಾಗಿರುತ್ತೆ ವೀಕ್ಷಕರೇ. ಸೊ ಇಂತಹದೊಂದು ಮಾಹಿತಿಯನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ರು. ಸೊ ಅದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮಗೆ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್, ಫ್ರೆಂಡ್ಸ್.